ಶ್ರೀದೇವಿ ಮಹಾತ್ಮೆ. 10ನೆಯ ಅಧ್ಯಾಯ. ಶುಂಭದೂತ ದೇವಿ ಸಂವಾದ. ದೂತನಾದ ಸುಗ್ರೀವ ದೇವಿಗೆ ಖ್ಯಾತನಃ ಮಹುಶುಂಭ ದೈತ್ಯನ ಓತು ಕೈ ಹಿಡಿ ಎಂದು ಬಹುಬಗೆಯಿಂದ ಬೋಧಿಸಿದ. ಒಮ್ಮೆ ಶುಂಭ ನಿಶುಂಭರೆಂಬ ದೈತ್ಯರು ದೇವತೆಗಳ ರಾಜ್ಯವನ್ನು ಕಸಿದುಕೊಂಡರು. ಶುಂಭನು ಅಣ್ಣ, ನಿಶುಂಭನು ತಮ್ಮ. ಅವರು ಅಷ್ಟದಿಕ್ಪಾಲಕರನ್ನು ಸೋಲಿಸಿದರು. ಇಂದ್ರನನ್ನು ಸಿಂಹಾಸನದಿಂದ ಕೆಳಗಿಳಿಸಿದರು. ದೇವತೆಗಳು ತಮ್ಮ ದುಸ್ಥಿತಿಯನ್ನು ನೆನೆದು ಮತ್ತೆ ದೇವಿಯನ್ನೇ ಮೊರೆ ಹೊಕ್ಕರು. ಈ ದೈತ್ಯ ಸೋದರರು ಬ್ರಹ್ಮನಿಂದಲೇ ಅಮರತ್ವವನ್ನು ಪಡೆದಿದ್ದಾರೆ. ಸ್ತ್ರೀ ಹೊರತಾಗಿ ಬೇರಾರೂ ಇವರನ್ನು ಕೊಲ್ಲಲಾರರು. ಆದ್ದರಿಂದ ದೇವತೆಗಳು ಹಿಮಾಚಲಕ್ಕೆ ಹೋಗಿ ಅಲ್ಲಿ ಪಾರ್ವತಿಯನ್ನು ಕಂಡು ನಮಸ್ಕರಿಸಿ ತಮ್ಮ ದುಃಖ ತೋಡಿಕೊಂಡರು. ದೇವತೆಗಳು, ಏ ಮಹಾಮಾತೆ, ಅನಂತ ಕಾರುಣ್ಯ ಗುಣಪೂರ್ಣಳೆ, ಮಾಯಾರೂಪಿಣಿ, ಮಧುಕೈಟಭಹಾರಿಣಿ, ನಮೋ ನಮೋ. ವಿಶ್ವರೂಪಿಣಿ, ವಿಶ್ವಧಾರಿಣಿ, ನೀನೇ ಸರ್ವಶಕ್ತಿ, ಸರ್ವಸ್ವರೂಪಿ ಆಗಿರುವೆ, ನೀನೇ ನಮ್ಮನ್ನು ಸಲಹು ಎಂದು ಪ್ರಾರ್ಥಿಸಿದರು. ಪಾರ್ವತಿಯು ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿ, ನಿಮ್ಮ ತೊಂದರೆ ಏನು ಹೇಳಿ ಎಂದಳು. ದೇವತೆಗಳು, ದೇವಿ, ನಮಗೀಗ ಮತ್ತೆ ವಿಪತ್ತು ಬಂದಿದೆ. ಶುಂಭ ನಿಶುಂಭರೆಂಬ ದೈತ್ಯರು ನಮ್ಮ ಅಧಿಕಾರಗಳನ್ನು ಕಿತ್ತುಕೊಂಡಿದ್ದಾರೆ. ನಾವು ಧೈರ್ಯಹೀನರಾಗಿ ಇಲ್ಲಿಗೆ ಬಂದಿದ್ದೇವೆ. ಆ ದೈತ್ಯರನ್ನು ಕೊಂದು ನಮ್ಮನ್ನು ರಕ್ಷಿಸು ಎಂದು ಬೇಡಿದರು. ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿ ದೇವಿಯು ಅವರನ್ನು ಅಲ್ಲಿಯೇ ಇರುವಂತೆ ಹೇಳಿ ಸುಂದರ ರೂಪವನ್ನು ತಾಳಿದಳು. ಆಗ ಚಂಡಮುಂಡರೆಂಬ ದೈತ್ಯರು ಶುಂಭ ನಿಶುಂಭರನ್ನು ಹುಡುಕುತ್ತಾ ಹಿಮಾಚಲಕ್ಕೆ ಬಂದರು. ಅಲ್ಲಿ ದೇವಿಯನ್ನು ಕಂಡು ಆಕೆಯ ಸೌಂದರ್ಯಕ್ಕೆ ಬೆರಗಾದರು. ಚಂಡಮುಂಡರು ಶುಂಭನ ಬಳಿ ಹೋಗಿ ತಾವು ಹಿಮಾಲಯದಲ್ಲಿ ಕಂಡ ಸುಂದರ ತರುಣಿಯ ರೂಪವನ್ನು ವರ್ಣಿಸಿದರು. ಶುಂಭನು ಇದನ್ನು ಕೇಳಿ ತನ್ನ ದೂತನನ್ನು ಹಿಮಾಲಯಕ್ಕೆ ದೇವಿಯ ಬಳಿಗೆ ಕಳುಹಿಸಿದನು. ಸುಗ್ರೀವನೆಂಬ ಶುಂಭದೂತನು ಹಿಮಾಲಯವನ್ನು ತಲುಪಿ ದೇವಿಯನ್ನು ಕಂಡನು. ನೀನು ಯಾರು? ನೀನೊಬ್ಬಳೇ ಇಲ್ಲಿರಲು ಕಾರಣವೇನು ಎಂದು ಅವನು ದೇವಿಯನ್ನು ಕೇಳಿದನು. ಪಾರ್ವತಿಯು, ನನ್ನ ಗೊಡವೆ ನಿನಗೇಕೆ? ನಾವು ವನಜೀವಿಗಳು, ಮೊದಲು ಇಲ್ಲಿಂದ ನಡೆ ಎಂದಳು. ಸುಗ್ರೀವನು, ಈ ಕಾಡಿನಲ್ಲಿ ನೀನೊಬ್ಬಳೇ ಇರುವುದು ಸರಿಯಲ್ಲ. ನಿನಗೆ ಯಾರೂ ಜೊತೆಯಿಲ್ಲ ಎಂಬ ಮಾನವೀಯತೆಯಿಂದ ಕೇಳಿದೆ. ಇದರಲ್ಲಿ ತಪ್ಪೇನಿದೆ ಎಂದು ವಿನಯದಿಂದಲೇ ಕೇಳಿದನು. ಆಗ ದೇವಿಯು, ನನ್ನ ಹೆಸರು ದೇವಿ ಎಂದು. ಇಲ್ಲಿ ನಾನೊಬ್ಬಳೇ ಇದ್ದೇನೆ. ನನ್ನನ್ನು ಯಾರೂ ಏನೂ ಮಾಡಲಾರರು. ನಾನು ಕುಶಲದಿಂದಲೇ ಇದ್ದೇನೆ ಎಂದಳು. ಸುಗ್ರೀವನು, ದೇವಿ, ಶುಂಭ ನಿಶುಂಭರೆಂಬುವರು ಈಗ 3 ಲೋಕದ ಅಧಿಪತಿಗಳಾಗಿದ್ದಾರೆ. ಅವರ ದೂತನಾದ ಸುಗ್ರೀವ ನಾನು. ಈ ಶುಂಭನ ಶೌರ್ಯವನ್ನು ನೋಡಿ ಎಲ್ಲರೂ ಹೆದರಿದ್ದಾರೆ. ನಿಶುಂಭನೇ ಆತನ ತಮ್ಮ ಹಾಗೂ ಪ್ರಧಾನಮಂತ್ರಿಯಾಗಿದ್ದಾನೆ. ದೇವತೆಗಳಲ್ಲಿನ ಎಲ್ಲಾ ರತ್ನಗಳೂ ನಮ್ಮಲ್ಲಿವೆ. ಅದರೊಂದಿಗೆ ನಿಮ್ಮಂತಹ ಸ್ತ್ರೀ ರತ್ನವಿದ್ದರೆ ಎಷ್ಟೋ ಶೋಭಾಯಮಾನವಾಗಿರುತ್ತದೆ. ಹಾಲಿನಲ್ಲಿ ಸಕ್ಕರೆ ಬೆರೆತಂತೆ ಆಗುವುದು. ಶುಂಭನೇ ನನ್ನನ್ನಿಲ್ಲಿಗೆ ತಮ್ಮನ್ನು ಕರೆತರಲು ಕಳುಹಿಸಿದ್ದಾನೆ. ನಾನು ನಿಮ್ಮ ಸೇವಕನಾಗಿದ್ದೇನೆ. ಕೃಪೆಯಿಟ್ಟು ನನ್ನೊಡನೆ ಬನ್ನಿ ಎಂದು ಬಿನ್ನವಿಸಿಕೊಂಡನು. ಸುಗ್ರೀವನ ಮಾತುಗಳನ್ನು ಕೇಳಿ ಪರದೇವಿಯು ನಗುತ್ತಾ, ನಿನ್ನ ಮಾತು ಸರಿ. ಶುಂಭ ನಿಶುಂಭರೇ ಇಂದು ತ್ರೈಲೋಕ್ಯಾಧಿಪತಿಗಳಾಗಿದ್ದಾರೆ. ನಾನು ನಿನ್ನೊಡನೆ ಬರಲಾರದ ಸ್ಥಿತಿಯಲ್ಲಿದ್ದೇನೆ. ನನ್ನ ಪಣವೆಂದರೆ ಯಾರು ನನ್ನೊಡನೆ ಯುದ್ಧ ಮಾಡಿ ಗೆಲ್ಲುವರೋ ಅವರೇ ನನ್ನ ಪತಿ. ಇಂದಿನವರೆಗೆ ಯಾರೂ ನನ್ನನ್ನು ಜಯಿಸಿಲ್ಲ. ಆದುದರಿಂದ ನನಗೆ ಪತಿ ಸುಖವು ಇದೆಯೋ ಇಲ್ಲವೋ ತಿಳಿಯದು. ನೀನು ಹೋಗಿ ಶುಂಭ ನಿಶುಂಭರನ್ನು ಬೇಗ ಇಲ್ಲಿಗೆ ಕರೆದುತಾ ಎಂದಳು. ದೇವಿಯ ಮಾತಿನಿಂದ ಸುಗ್ರೀವನಿಗೆ ಕೋಪ ಬಂದಿತು. ಶುಂಭ 3 ಲೋಕಗಳ ಅರಸು, ನಿಶುಂಭನೋ ಮಹಾವೀರ. ಅವನು ನಿನ್ನ ಬಳಿ ಯಾಕೆ ಬರಬೇಕು? ಸಮಸ್ತ ದೇವತೆಗಳನ್ನು ಜಯಿಸಿದವರಿಗೆ ನಿನ್ನೊಡನೆ ಯುದ್ಧವೇ? ಒಳ್ಳೆಯ ಮಾತಿನಿಂದ ನನ್ನೊಡನೆ ಬಾ, ಇಲ್ಲದಿದ್ದರೆ ಎಳೆದುಕೊಂಡು ಹೋಗುತ್ತೇನೆ ಎಂದನು. ದೇವಿಯು, ನಾನೇನು ಮಾಡಲಿ? ನನ್ನ ಪ್ರತಿಜ್ಞೆಗೆ ನಾನೇ ಬದ್ಧಳು. ನೀನೇ ಹೋಗಿ ಶುಂಭ ನಿಶುಂಭರನ್ನು ಕರೆದುತಾ ಎಂದಳು. ದೂತನು ತನ್ನ ಮಾತಿಗೆ ಒಪ್ಪದ ದೇವಿಯನ್ನು ನೋಡಿ ಶುಂಭನನ್ನು ಕರೆತರಲು ಹೊರಟನೆಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ 10ನೆಯ ಅಧ್ಯಾಯವು ಮುಗಿಯಿತು.